ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಕಾಶಿ ಹಲ್ವಾ ಮಾಡ್ತಾ ಇದ್ದೀನಿ. ಇದು ಸೂಪರ್ ಆಗಿರುತ್ತೆ. ಟೇಸ್ಟು ತುಂಬ ಈಸಿ, ಒಳ್ಳೆ ರುಚಿಯಾಗಿರುತ್ತೆ. ಬಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಕಾಶಿ ಹಲ್ವಾ ಮಾಡೋದಕ್ಕೆ ನೋಡಿ, ನಾನು ಬೂದ್ಗುಂಬಳಕಾಯಿ ತೊಗೊಂಡಿದ್ದೀನಿ. ಈ ಥರ ಒಂದಿಷ್ಟು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಈ ರೀತಿ ಪೀಸ್ ಮಾಡಿಕೊಂಡು ಆಮೇಲೆ ನಾನು ಸಿಪ್ಪೆ ತೆಗಿತೀನಿ. ಇದು ನೋಡಿ, ಒಳಗಡೆದು ಬೀಜ ಇರುತ್ತಲ್ಲ ಆ ಭಾಗನೂ ತೆಗೆದುಬಿಡಬೇಕು. ಈ ರೀತಿ ದೊಡ್ಡ ದೊಡ್ಡ ಹೋಲ್ ಮಾಡಿಕೊಂಡ್ರೆ ಸಿಪ್ಪೆ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ನಾನು ಅಷ್ಟೂ ಸಿಪ್ಪೆ ತೆಗೆದಿರ್ತೀನಿ. ನೋಡಿ, ಈಗ ಅಷ್ಟು ಆಗಿದೆ. ಈಗ ಇದನ್ನು ತುರಿದು ಇಟ್ಕೋಬೇಕು. ಹೀಗೆ ದಪ್ಪ ದಪ್ಪ ಹೋಲಲ್ಲಿನೇ ಇದನ್ನು ತುರಿಬೇಕು. ತುಂಬ ನೈಸಾಗಿ ತುರಿಬಾರ್ದು. ನೋಡಿ, ಈಗ ಅಷ್ಟು ತುರಿದಾಗಿದೆ. ಇಷ್ಟು ಬಂದಿದೆ. ನೀರು ನೋಡಿ ಇದೆ. ಆ ನೀರು ಕೂಡ ಹಾಗೆ ಇರಲಿ, ನೀರು ವೇಸ್ಟ್ ಮಾಡೋದು ಬೇಡ. ನೀರು ಕೂಡ ಹಾಕಿ ಮಾಡಿದ್ರೇ ಚೆನ್ನಾಗಿ ರುಚಿ ಇರುತ್ತೆ. ನೋಡಿ, ಈಗ ಇದಕ್ಕೆ ತುರಿದಿರೋ ಅಂಥದ್ದು ಬೂದ್ಗುಂಬಳಕಾಯಿ ಎಷ್ಟು ಇದೆ ಅಂತ ನಾನು ಅಳತೆ ಮಾಡ್ತಾ ಇದ್ದೀನಿ. ನೋಡಿ, ಇದರಲ್ಲಿ 3 ಕಪ್ ಇದೆ. 3 ಕಪ್ ಇದೆ. ಮತ್ತು ಈ ನೀರು ಕೂಡ ಇರಲಿ, ನೀರು ಬಿಸಾಕೋದು ಬೇಡ. ಆಮೇಲೆ ನಾನೊಂದು ಬಾಣಲೆಗೆ ತುಪ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿನ ಕೆಂಪಿಗೆ ಫ್ರೈ ಮಾಡಿ ತೆಗೆದಿಟ್ಕೊತೀನಿ. ಈಗ ಇದೇ ಬಾಣಲಿಗೆ ನಾನು ತುರಿದಿಟ್ಟಿರೋ ಬೂದ್ಗುಂಬಳಕಾಯಿನ ಹಾಕ್ತಾ ಇದ್ದೀನಿ. ನೀರು ಕೂಡ ಹಾಕಿದ್ದೀನಿ. ಈಗ ಇದು ಚೆನ್ನಾಗಿ ಬೇಯಬೇಕು. ಮೀಡಿಯಮ್ ಫ್ಲೇಮಲ್ಲಿ ಮಾಡಿ ಇದನ್ನು. ತುಂಬ ಲೋ ಫ್ಲೇಮಲ್ಲಿ ಮಾಡಿದ್ರೆ ಹೆಚ್ಚು ನೀರು ಬಿಟ್ಕೊಂಡು ತುಂಬ ಟೈಮ್ ಹಿಡಿಯುತ್ತೆ. ನೀರೆಲ್ಲ ಹಿಂಗೆ ಹೋಗ್ಬೇಕಿದು. ಮೀಡಿಯಮ್ ಫ್ಲೇಮಲ್ಲಿ ಮಾಡಿ. ನೋಡಿ, ನೀರೆಲ್ಲ ಹೋಗಿದೆ. ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಇದು ಹಲ್ವಾ ಮಾಡೋದಕ್ಕೆ, ಬಟ್ ತುಂಬಾ ರುಚಿಯಾಗಿರುತ್ತೆ. ನೋಡಿ, ನಾನೀಗ ಬೆಲ್ಲ ಈ ರೀತಿ ದಪ್ಪ ದಪ್ಪ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, 3 ಕಪ್ಪು ಬೂದ್ಗುಂಬಳಕಾಯಿ ಇತ್ತಲ್ವ ತುರಿದಿರೋದು, ಅದರ ಅರ್ಧದಷ್ಟು ಬೆಲ್ಲ ಹಾಕಬೇಕು. ಅಂದರೆ 1.5 ಕಪ್ಪು ಬೆಲ್ಲ. ತುರಿದಾದ್ಮೇಲೆ ಬೂದ್ಗುಂಬಳಕಾಯಿನ ನೀವು ಅಳತೆ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ಲ ಅಥವಾ ಸಕ್ಕರೆ ಏನಾಗ್ತೀರಾ ಅದು ಎಷ್ಟು ಹಾಕ್ಬೇಕಂತ ಅಳತೆ ಗೊತ್ತಾಗೋದಿಲ್ಲ. ಹಾಗಾಗಿ ಬೂದ್ಗುಂಬಳಕಾಯಿ ತುರಿದಾದ್ಮೇಲೆ ಎಷ್ಟಿದೆ ಅಂತ ಅಳತೆ ನೋಡ್ಕೋಬೇಕು. ಅದರ ಅರ್ಧದಷ್ಟು ನಾನು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಬೆಲ್ಲ ಹಾಕಿದ್ಮೇಲೆ ಅದು ಕರಗಿ ಮತ್ತೆ ನೀರಾಗುತ್ತೆ. ಅದನ್ನು ಹೋಗೋ ತನಕನೂ ವೆಯ್ಟ್ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿನೇ ಮಾಡಬೇಕು ಇದಿಷ್ಟನ್ನು. ನೋಡಿ, ಈಗ ಬೆಲ್ಲದ ನೀರು ಕೂಡ ಕಮ್ಮಿಯಾಗಿದೆ. ಇಲ್ಲಿವರೆಗೂ ಬೇಯಿಸಿ ಈಗ ತುಪ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡ್ತಾ ಹೋಗಿ.
ನೋಡಿ ಮತ್ತೆ ಒಂದು ಸ್ಪೂನ್ ಹಾಕಿ ಮತ್ತೆ ನಾನು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಈ ರೀತಿ ನಾನೊಂದು 3 ಸ್ಪೂನ್ ಹಾಕಿದ್ದೇನೆ ಅಷ್ಟೇ, ಸಾಕು, ತುಂಬ ತುಪ್ಪ ಹಿಡಿಯೋದಿಲ್ಲ. 3 ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕು. ಈಗ ನೋಡಿ ಸೂಪರಾಗಿ ಆಗಿದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದಾಗಿದೆ. ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಹುರಿದಿಟ್ಟಿರೋಂಥ ದ್ರಾಕ್ಷಿ ಗೋಡಂಬಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಈಗ ನೋಡಿ ಕಾಶಿ ಹಲ್ವಾ ರೆಡಿ ಇದೆ. ಇದು ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣಗಾದ್ಮೇಲೆ ಸರ್ವ್ ಮಾಡಿ ತುಂಬಾ ರುಚಿಯಾಗಿರುತ್ತೆ. ಮತ್ತು ಇದು ಒಂದಿನ ಇಟ್ಬಿಟ್ಟು ತಿಂದರೆ ಇನ್ನೂ ಹೆಚ್ಚು ಆಗುತ್ತೆ ರುಚಿ. ಒಂದಿನ ಇಟ್ಬಿಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ರೆಡಿ ಇದೆ ಕಾಶಿ ಹಲ್ವಾ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.